ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಸಂದಾಗಿದ್ದೀರಾ? ಇವತ್ತು ನನ್ನ ಗಂಡ ಬಿಸಿ ಬಿಸಿಯಾಗಿ ಖಾರವಾಗಿ ಮೀನು ಸಾರು ಮಾಡ್ತಾ ಇದ್ದಾನೆ. ಅದೆಂಥದ್ದು ಮಿನಿ ಪಾಂಪ್ಲೆಟ್ಸ್ ಅಂತ ಮೀನು ಬರುತ್ತಂತಲ್ಲ, ಆ ಮೀನಂತೆ ತುಂಬ ರುಚಿಯಾಗಿರುತ್ತಂತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಒಂದೊಂದು ಪ್ಲೇಟ್ ಅನ್ನ ಉಣ್ಣೋರೆಲ್ಲ ಎರಡೆರಡು ಪ್ಲೇಟ್ ಅನ್ನ ಉಣ್ತಾರಂತೆ. ಇವಾಗ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಹೇಳ್ತೀನಿ ಕೇಳಿ. ಗಸಗಸೆ, ಮೆಣಸು, ಮೆಂತ್ಯ, ಜೀರಿಗೆ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ, ಕರಿಬೇವು, ಬೆಳ್ಳುಳ್ಳಿ, ಬಾದಾಮಿ, ಗೋಡಂಬಿ ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಎಲ್ಲನೂ ಒಂದೊಂದೇ ಉರಿಬೇಕು ಅಂದ ಇವಯ್ಯ. ನಾನು ಗ್ಯಾಸ್ ಒಲೆ ವೇಸ್ಟ್ ಆಗಲ್ವೇ ನಮ್ಮದು? ಒಂದೊಂದೇ ಉರಿತಾ ಕೂತ್ಕೊಂಡ್ರೆ ಎಲ್ಲನೂ ಒಟ್ಟಿಗೆ ಉರಿದ್ರೂ ರುಬ್ಬೋದೇನೆ, ಒಂದೊಂದೇ ಉರಿದ್ರೂ ರುಬ್ಬೋದೇನೆಯ. ಅದಕ್ಕೇ ಎಲ್ಲನೂ ಒಟ್ಟಿಗೆ ಉರಿಯಪ್ಪ ಅಂತ ಹೇಳ್ಬಿಟ್ಟು ಎಲ್ಲನೂ ಒಟ್ಟಿಗೆನೆ ಉರಿಸ್ದೆ. ಹೆಂಗೆ ಬುದ್ಧಿನೇ ಇಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಆಮೇಲೆ ಎಲ್ಲನೂ ಹುರಿದಾದ್ಮೇಲೆ ಮೇಲೊಂಚೂರು ತೆಂಗಿನಕಾಯಿ ಉದುರಿಸ್ಕೊಂಡು ಸೈಡಲ್ಲಿ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕಡೆ ಸೈಡಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಅದು ಬಂದ್ಬಿಟ್ಟು ಒಗ್ಗರಣೆಗೆ, ಆಯಿತಾ? ಅದಾದಮೇಲೆ ಇನ್ನೊಂದು ಪ್ಯಾನಿಗೆ ಬಂದ್ಬಿಟ್ಟು ಹುರಿದಿರ್ತೀವಲ್ಲ, ಅದೇ ಪ್ಯಾನ್ಗೆ ದಪ್ಪ ದಪ್ಪ ಟೊಮೆಟೊ, ಒಂದೆರಡು ಟೊಮೆಟೊ, ಒಂದು ಈರುಳ್ಳಿನ ದಪ್ಪ ದಪ್ಪ ಕುಯ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಬಿಟ್ಟು ಎಲ್ಲನೂ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಹಾಕೊಬಿಡ್ಬೇಡ್ರಿ. ಆಮೇಲೆ ಫಸ್ಟು ಮೆಣಸಿನ್ಕಾಯಿ ಹುರಿದಿರ್ತೀರಲ್ಲ, ಅದನ್ನು ಹಾಕೊಂಡು ಪುಡಿ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊ, ಈರುಳ್ಳಿನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಸಾಲೆ ರುಬ್ಕೊಳ್ರಪ್ಪ. ಮೀನು ಸಾರಿಗೆ ಇದೇ ಇಂಪಾರ್ಟೆಂಟು. ಈ ಥರ ಮಸಾಲೆ ಮಾಡ್ಕೊಂಡ್ರೆ ಮೀನು ಸಾರು ಟೇಸ್ಟಾಗಿ ಬರೋದು. ಆಮೇಲೆ ಇನ್ನೇನು ಮಸಾಲೆ ರುಬ್ಬಾದ್ಮೇಲೆ ಮೀನು ಸಾರು ಮಾಡ್ದಂಗೆ ಲೆಕ್ಕ. ಇವಾಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಚಕ್ಕೆ, ಲವಂಗ, ಕರಿಬೇವು, ಒಂದೆರಡು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಟೊಮೆಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ರಪ್ಪ. ಅದಾದಮೇಲೆ ನಾವು ಮಸಾಲೆ ರುಬ್ಬಿರ್ತೀವಲ್ಲ, ಆ ಮಸಾಲೆನ ಇದಕ್ಕೆ ಹಾಕೊಂಡು ಮಸಾಲೆ ವಾಸನೆ ಹೋಗೋವರೆಗೂ ಸ್ವಲ್ಪ ನೀರು ಹಾಕೊಂಡು ಒಂಚೂರು ಬಾಡಿಸ್ಕೊಳ್ಳಿ ಹೇಳ್ತೀನಿ. ಯಾಕಂದರೆ ಮಸಾಲೆ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ. ಇದೇ ನೋಡಿ ನಾನು ಹೇಳಿರೋ ಮೀನು. ಈ ಮಸಾಲೆ ವಾಸನೆ ಎಲ್ಲ ಹೋಗ್ತಿದ್ದಂಗೆ ನೀರು ಹಾಕ್ಕೊಳ್ಳಿ. ಹಂಗಂತ ಜಾಸ್ತಿ ನೀರು ಹಾಕೋಬಿಟ್ಟಿರಾ ಮೀನು ಸಾರು ಮಾಡೋಕ್ಕೋಗಿ ನೀರು ಸಾರು ಆಗ್ಬಿಟ್ಟ ಅದು. ಆಮೇಲೆ ಒಂಚೂರು ನಿಂಬೆಹಣ್ಣು ರಸನ ಹಾಗೆ ಬಿಟ್ಕೊಳ್ಳಿ. ಇಲ್ಲಿ ನೋಡಿದ್ರೆ ನನ್ನ ಗಂಡ ಮೇಯ್ನಾಗಿ ಅರ್ಶಿನ ಹಾಕೋದೇ ಮರ್ತೋಗ್ಬಿಟ್ಟವನೆ. ಆಮೇಲೆ ಇನ್ನೇನು ಮಾಡೋದು? ಯಾವಾಗ ಹಾಕಿದ್ರು ನಡೆಯುತ್ತಲ್ವಾ? ಅದಕ್ಕೆ ಇವಾಗ ಒಂಚೂರು ಅರ್ಶಿನ ಉದುರಿಸ್ಕೊಂಡು ಒಂಚೂರು ಕುದಿಸ್ಕೊಂಡ. ಪಾಪ ನಾನಂತ ಹೆಂಡ್ತಿ ಕಟ್ಕೊಂಡ್ಮೇಲೆ ಅವನು ತಾನೇ ಏನು ಮಾಡ್ತಾನೆ ಹೇಳಿ. ಆಮೇಲೆ ಒಂದೊಂದೇ ಮೀನು ಬಿಟ್ಕೊಂಡು ಒಂದು 10ರಿಂದ 15 ನಿಮಿಷ ಕುದಿಸ್ರಪ್ಪ ಚೆನ್ನಾಗಿ. ಆವಾಗ ಬಿಸಿ ಬಿಸಿಯಾಗಿ ಖಾರವಾಗಿ ಮೀನು ಸಾರು ತಯಾರಾಯ್ತದೆ. ನಿಜವಾಗ್ಲೂ ತುಂಬ ರುಚಿಯಾಗಿತ್ತು. ನನ್ನ ಗಂಡ ಅಂತೂ ಸುಳ್ಳು ಹೇಳ್ತಾ ಇಲ್ಲ, ಸತ್ಯವಾಗ್ಲೂ ತುಂಬ ರುಚಿಯಾಗಿತ್ತು. ನೀವು ಕೂಡ ತಪ್ಪದೆ ಇದನ್ನು ಮನೇಲಿ ಮಾಡ್ಕೊಡಿ ನಿಮ್ಮ ಗಂಡಂದ್ರಿಗೆ. ಇಲ್ಲ ಅಂದರೆ ನಿಮ್ಮ ಗಂಡಂದ್ರ ಕೈಲೇ ಮಾಡಿಸ್ರಿ ಇದನ್ನು ತೋರಿಸ್ಬಿಟ್ಟು, ಆಯಿತಾ? ಈ ವಿಡಿಯೋ ಪೂರ್ತಿ ಇಷ್ಟ ಆದರೆ ಸುಮ್ಮನೆ ಹಂಗೆ ಹೋಗ್ಬಿಡ್ಬೇಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಅಷ್ಟೇ.